ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದ ಶ್ರೀ ಆಂಜನೇಯ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜಯಂತಿಯ ಮಂಗಳವಾರದಂದು ಪಾದಯಾತ್ರೆ ಮುಖಾಂತರ ಆಗಮಿಸಿದ ಜೆಡಿಎಸ್ ಪಕ್ಷದ ಮುಖಂಡರು ಶ್ರೀ ಆಂಜನೇಯ ಸ್ವಾಮಿಗೆ ಪುಷ್ಪಾಲಂಕಾರ ಮತ್ತು ಸಂಕಲ್ಪ ಪೂಜೆ ನೆರವೇರಿಸಿ ಶ್ರೀ ಆಂಜನೇಯನ ಪಲ್ಲಕ್ಕಿ ಹೊರುವ ಮೂಲಕ ಶ್ರೀ ಹನುಮ ಮಾಲಾ ಧಾರಣೆ ದಿನದಂದು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯಕ್ ಮತ್ತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸಮಿತಿಯ ಸದಸ್ಯರಾದ ಸಿ.ವಿ. ಚಂದ್ರಶೇಖರ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಸವರಾಜಸ್ವಾಮಿ ಮಳೆಮಠ್, ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಅಂಜನಾದ್ರಿ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋನರೆಡ್ಡಿ, ಮಂಜುನಾಥ, ಶ್ರಾವಣಕುಮಾರ್ ರಾಯ್ಕರ್, ಶರಣಪ್ಪ, ರುದ್ರೇಶ್ ಡ್ಯಾಗಿ, ವಕೀಲರಾದ ರಾಜೇಶ್ವರಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿ ಶ್ರೀ ಆಂಜನೇಯ ಬೆಟ್ಟದ ಪಾದಗಟ್ಟೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹಾಗೂ ಪಂಚಾಯಿತಿಯವರು ತಮ್ಮ ಐಡಿ ಕಾರ್ಡ್ ಅನ್ನು ತೋರಿಸ್ತಾರೆ. ತಮಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ निकटन छापे अंजनी पुत्र महाबलदायी संतर की प्रभु सदा नोजम मारुतुल्लवेगम जितेन्द्रियं बुद्धिमतां वरिष्ठं वाताग्रं वानरहितं श्रीरामदूतं सदा नमामि. जय श्री राम, जय श्री राम, जय राम, श्री राम जय राम जय जय राम, श्री राम जय जय राम, श्री राम, श्री राम जय राम जय राम, श्री राम जय राम जय जय राम, श्री राम जय राम जय जय राम, श्री रामचंद्र भगवान की ಜಯಂತ. ಅಂಜನಾದ್ರಿ ಪರ್ವತಕ್ಕೆ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ತಮ್ಮ ಮಾಲೆಯ ವಿಸರ್ಜನಾ ನಿಮಿತ್ತ ನಾಳೆ ದಿನ ಇನ್ನು ಲಕ್ಷೋಪಾದಿಯಲ್ಲಿ ಭಕ್ತಾದಿಗಳು ಬರುವರಿದ್ದಾರೆ. ಈಗಾಗಲೇ ಹನುಮ ಮಾಲೆಯನ್ನು ಮತ್ತು ಅಂಜನಾದ್ರಿಯನ್ನು ತಲುಪತಕ್ಕಂಥ ಎಲ್ಲ ರಸ್ತೆಗಳು ಕೂಡ ಕೇಸರಿಮಯವಾಗಿವೆ. ಈ ಒಂದು ಭಕ್ತಿಯ ದ್ಯೋತಕವಾಗಿ ಇವತ್ತು ಮಕ್ಕಳಿಂದ ಹಿಡಿದು 80 ವರ್ಷದ ವಯೋವೃದ್ಧರು ಕೂಡ ಆಂಜನೇಯ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಅಂಜನಾದ್ರಿ ಪರ್ವತ ಕೂಡ ಕಳೆದ 10 ವರ್ಷಗಳಲ್ಲಿ ವ್ಯಾಪಕವಾದ ಒಂದು ಭಕ್ತಿಯ ಪ್ರಚಾರವನ್ನು ವಿಶ್ವಾದ್ಯಂತ ಹೊಂದಿದೆ. ಅದಕ್ಕೆ ತಕ್ಕಂತೆ ಕೂಡ ತ್ವರಿತಗತಿಯಲ್ಲಿ ಮತ್ತು ಶೀಘ್ರವಾಗಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು. ಭಕ್ತಾದಿಗಳಿಗೆ ಬರ್ತಕ್ಕಂಥ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಬೇಕು. ಈ ಸರಿ ಆಡಳಿತ ವ್ಯವಸ್ಥೆ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಪೊಲೀಸ್ ವ್ಯವಸ್ಥೆ ಕೂಡ ತಮ್ಮ ಶಿಸ್ತುಬದ್ಧವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಇನ್ನೂ ಇಮ್ಮಡಿಗೊಳ್ಬೇಕು. ಯಾಕಂದರೆ ಇವತ್ತು ಭಕ್ತಾದಿಗಳು ಬರ್ತಕ್ಕಂಥ ಸಂಖ್ಯೆ ಗಣನೀಯವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ. ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಇದೇ ಒಂದು ದೇವಸ್ಥಾನ ಇವತ್ತು ಉತ್ತರ ಭಾರತದಲ್ಲಿ ಇದ್ದಿದ್ರೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತಿನ ಈ ಅಂಜನಾದ್ರಿ ಪರ್ವತದಲ್ಲಿ ನಿಜವಾಗ್ಲೂ ಕೇಸರಿಮಯವಾಗಿದೆ. ಹನುಮ ಹುಟ್ಟಿದ ನಾಡು ಇವತ್ತು ದೇಶದುದ್ದಗಲಕ್ಕೂ ಪ್ರಸಿದ್ಧವಾಗಿದೆ. ಅಂಜನಾದ್ರಿ ಅಂದ ತಕ್ಷಣ ಬರ್ತಕ್ಕಂಥದ್ದು ನೆನಪು ಇವತ್ತು ಕೊಪ್ಪಳ ಜಿಲ್ಲೆ ಮತ್ತು ಹಂಪಿ, ಗಂಗಾವತಿ ಅಂತ ಕೇಳ್ತಿದ್ರು. ಇವತ್ತು ಅಂಜನಾದ್ರಿಗೆ ದೇಶದ ಎಲ್ಲೆಡೆಯಿಂದ ಕೂಡ ಬಸ್ಸಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ದಿನಂಪ್ರತಿ ನೋಡ್ತಾ ಇದ್ದೀವಿ. ಅದೇ ರೀತಿ ನಾನು ಕಳೆದ 1.5-2 ತಿಂಗಳಿಂದ ಬಂದಿದ್ದೆ. ಇಲ್ಲಿರ್ತಕ್ಕಂಥ ಶೌಚಾಲಯಗಳು ಮತ್ತು ವಸತಿ ಗೃಹಗಳನ್ನು ನೋಡಿದಾಗ ಇನ್ನೂ ಡಿಸೆಂಬರಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಕ್ಕಂಥ ಕೆಲಸ ಇಲ್ಲಿ ಇಲಾಖೆಯಿಂದ ಆಗಿತ್ತು. ಅದು ಕೂಡ ನಾನು DC ಅವ್ರಿಗೆ, ಇಟ್ನಾಳ್ ಅವ್ರಿಗೆ ಮಾತಾಡಿದೆ. ಅಲ್ಲಿವರೆಗೂ ಮುಗಿತದ ಅಂತ ನಿಜವಾಗ್ಲೂ ಅಲ್ಲಿವರೆಗೂ ಆಗಿಲ್ಲ. ಅಂದರೆ ಬರ್ತಕ್ಕಂಥ ಭಕ್ತಾದಿಗಳು ಯುವಕರಿಗೆ ಸಾರ್ವಜನಿಕವಾಗಿ ಶೌಚಾಲಯಗಳು ಈ ಭಾಗದಲ್ಲೇ ಇದ್ದಾವೆ. ಅದಲ್ಲದೆ ಒಂದು ಕ್ಷೇತ್ರ ಪ್ರದಕ್ಷಿಣೆ
ಈ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಆಗ್ತಕ್ಕಂಥ ಕ್ಷೇತ್ರ ಪರಿಕ್ರಮವನ್ನು ಅದನ್ನು ಅರ್ಧಂಬರ್ಧ ಮಾಡಿದ್ದಾರೆ. ಅದನ್ನು ನಾನು ವೀಕ್ಷಣೆ ಮಾಡಿ ನೋಡಿದಾಗ ಅದ್ಯಾವುದೂ ಇವತ್ತು ಜಿಲ್ಲಾಡಳಿತ ಮಾಡಿಲ್ಲ. ಆದರೂ ಪಾಪ ಭಕ್ತಾದಿಗಳು ಯುವಕರು ಹೆಚ್ಚಾಗಿ ಇರೋದ್ರಿಂದ ನೀವು ಪಾದಯಾತ್ರೆ ಮೂಲಕ ಇಲ್ಲಿ ಬಂದಾಗ ನಿಮಗೆ ಕುಳಿತುಕೊಳ್ಳಲು ಒಂದು ವಿಶ್ರಮಿಸಬೇಕಾಯ್ತಂದರೆ ಗಿಡದ ನೆರಳೇ ಆಶಯ. ಅಂಥದ್ರಲ್ಲಿ ಇವತ್ತು ಮುಂದಿನ ಒಂದು ವರ್ಷದಲ್ಲಿ ಆ ಕೆಲಸಗಳು ಆಗ್ತವೆ ಅಂತ ಹೇಳ್ತೀನಿ. ಇವತ್ತಿನ ದಿನ ತಾವು ಸಾಗರೋಪಾದಿಯಲ್ಲಿ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಆಂಧ್ರದಿಂದ ಕೂಡ ಬರ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂಜನಾದ್ರಿ, ಆಂಜನೇಯನ ನಾಡು. ಇವತ್ತು ಎಲ್ಲೆಲ್ಲಿ ನೋಡಿದ್ರೂ ಕೇಸರಿಮಯವಾಗಿದೆ. ಇವತ್ತು ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಯುವಕರ ಸಮೂಹ, ಮಾಲಾದಿಗಳ ಸಮೂಹ ಇವತ್ತು ಬರ್ತಕ್ಕಂಥ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂದು ಈ ದೇಶದ ಒಳ್ಳೆಯ ಬೆಳವಣಿಗೆ ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಯಾಕಂದರೆ ಇವತ್ತಿನ ಯುವಕರು ಆಧ್ಯಾತ್ಮಿಕದ ಒಂದು ಅನುಭೂತಿಯಲ್ಲಿ ಸಾಗಿದ್ದಾರೆ. ಸನ್ಮಾರ್ಗದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೊಂದು ಉದಾಹರಣೆ ಹೇಳಕ್ಕೆ ಬಯಸ್ತೇನೆ. ಅಂಥ ಯುವಕರು ಇವತ್ತು ಜಾಗೃತರಾಗಿದ್ದಾರೆ. ಆ ಯುವಕರು ಇವತ್ತು ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ಇವತ್ತು ಅವೆಲ್ಲರೂ ಕೂಡ ಪುನೀತರಾಗಬೇಕಂತ ಭಾವನೆ ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಇವತ್ತು ಎಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ಜಿಲ್ಲಾಡಳಿತ ಕೂಡ ಇಲ್ಲಿ ಸಾಕಷ್ಟು ಏನೊಂದು ಪೊಲೀಸ್ ವ್ಯವಸ್ಥೆ ಮತ್ತು ಇನ್ನೂ ಹಲವಾರು ಅಗತ್ಯ ಮೂಲಸೌಕರ್ಯ ಕೂಡ ಮಾಡಿದೆ. ಆದರೆ ಇವತ್ತಿನ ಈ ಜನಸಂಖ್ಯೆ, ಈ ಭಕ್ತರಿಗೆ ನೋಡಿದ್ರೆ ಇದು ಯಾವುದಕ್ಕೂ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರು ಏನು ಮುಂದಿನ ವರ್ಷ ಈ ಜಾಗೃತ ಸ್ಥಾನಕ್ಕೆ ಬರುವಂತ ನಾವು ಕೇಳಿದ್ದೇವೆ. ಹಾಗಾಗಿ ಮುಂದಿನ ನರೇಂದ್ರ ಮೋದಿ ಅವರು ಇಲ್ಲಿ ಬಂದರೆ ಜೈ ಹನುಮಾನ್. ಇಂದು ಸಕಲ ರಾಜ್ಯದ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾನು ಒಂದು ಮಾತು ಹೇಮಲತಾ ನಾಯಕ್ ಅವರು MLC ಅವ್ರಿಗೆ ಮತ್ತು ನಮ್ಮ JDS ಪಕ್ಷದ ಕೋರ್ ಕಮಿಟಿಯ ಸದಸ್ಯರಾದ TV ಚಂದ್ರಶೇಖರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಳೆಮಠ ಸ್ವಾಮಿ ಅವರಿಗೆ, ಸೋನರ್ ರೆಡ್ಡಿ ಅವ್ರಿಗೆ, ಮಂಜುನಾಥ್ ಅವ್ರಿಗೆ, ಶ್ರಾವಣ್ ಅವ್ರಿಗೆ, ಶರಣಪ್ಪ ಅವ್ರಿಗೆ ಮತ್ತು ನಮ್ಮ ರುದ್ರೇಶ್ ದಾಗಿ ಅವ್ರಿಗೆ, ನನ್ನ ಸೋದರಿ ಲಾಯರ್ ಆದ ರಾಜೇಶ್ವರಿ ಅವರಿಗೆ ಮತ್ತು ಅನೇಕ ನಮ್ಮ ಯಲಬುರ್ಗಲಿಂದ ಬಂದಿದ್ದಾರೆ, ಕಂಪ್ಲಿಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಸಮಸ್ತ ಕೊಪ್ಪಳದಿಂದ ಬಂದಿದ್ದಾರೆ. ಇವತ್ತು ನನ್ನ ಒಂದು ಕರೆಗೆ ಹೋಗೊಟ್ಟು ಇವತ್ತು ಇಷ್ಟೆಲ್ಲ ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ರಾಜ್ಯ ಮತ್ತು ವಿಶ್ವಾದ್ಯಂತ ಹನುಮನ ಭಕ್ತರು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಬೆಟ್ಟಕ್ಕೆ ಲಕ್ಷೋಪವಾಗಿ ಬರ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಹನುಮನ ಕೃಪೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಹನುಮ ಹುಟ್ಟಿದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ರೂಪವೇ ಆಗಬೇಕು. ಬಾಬಾ ವಿದ್ಯಾದಾಸ್ ಬಾಬಾ ಅವರು ಸತತ 30 ರಿಂದ 40 ವರ್ಷಗಳ ಕಾಲ ಅವರ ಗುರುಗಳಿಂದ ಹಿಡಿದು ಆದಿಯಾಗಿ ಇವತ್ತು ಸಹ ಹಗಲು ರಾತ್ರಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಹ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪೂಜ್ಯ ಗುರುಗಳು ಇವತ್ತು ಹನುಮ ಹುಟ್ಟಿದ ನಾಡಿಗೆ ಲಕ್ಷ ಜನ ಬರಲಿ. ಸುಮಾರು ಇವತ್ತು 3 ರಿಂದ 4 ಲಕ್ಷ ಜನಸಂಖ್ಯೆ ಬರ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ 10 ಲಕ್ಷ ಜನಸಂಖ್ಯೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹನುಮನ ಕೃಪೆ ತಮಗೆಲ್ಲರಿಗೂ ಆಗಲಿ. ಮುಂದಿನ ಏಪ್ರಿಲ್ನಲ್ಲಿ ಮಾನ್ಯ ಶಾಸಕರು ಜನಾರ್ದನ್ ರೆಡ್ಡಿ ಅವರು ಹೇಳಿದಂಗೆ ಏಪ್ರಿಲ್ನಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹನುಮನ ಭಕ್ತರ ಸಂಖ್ಯೆ ಬರುವ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್. ಕಿಷ್ಕಿಂಧ ಕ್ಷೇತ್ರದ ಹನುಮ ಹುಟ್ಟಿದ ಈ ನಾಡಿನಲ್ಲಿ ಇವತ್ತು ಲಕ್ಷೋಪಾದಿಯಲ್ಲಿ ಅನೇಕ ಭಕ್ತರು ಗಂಗಾವತಿಗೆ ಬರ್ತಿದ್ದಾರೆ. ಗಂಗಾವತಿ ಪುಣ್ಯಕ್ಷೇತ್ರ ಕಿಷ್ಕಿಂಧ ಕ್ಷೇತ್ರಕ್ಕೆ ಎಲ್ಲ ರಾಷ್ಟ್ರದ ಎಲ್ಲ ಮೂಲೆಗಳಿಂದ, ಅಯೋಧ್ಯೆಯಿಂದ ಹಿಡಿದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡು ಎಲ್ಲ ಕಡೆಯಿಂದ ಈ ಭಾಗದಲ್ಲಿ ಇವತ್ತು ಹನುಮನ ಹುಟ್ಟಿದ ಈ ನಾಡಿಗೆ ಸಂದರ್ಶನ ಮತ್ತು ಹನುಮ ಮಾಲಧಾರಿಗಳಾಗಿ ಬರ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹನುಮ ನಾಡಿನ ಈ ಒಂದು ಸುಸ್ವಾಗತ ನಾನು ಕೋರುತ್ತಿದ್ದೇನೆ. ಎದುರಿಗೆ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು, ಇಡೀ ಜಗತ್ತನ್ನೇ ಸಮೃದ್ಧಿಯಾಗಿ ನೋಡಿದಂಥ ರಾಷ್ಟ್ರ ಇರುವಾಗ ಈ ಸ್ಥಳ, ಇಲ್ಲಿ ಸ್ವತಃ ರಾಮನ ನಡೆದಾಡಿದ ಸ್ಥಳ, ಜೊತೆಗೆ ಹನುಮ ಹುಟ್ಟಿದ ಈ ಪವಿತ್ರ ಭೂಮಿ ಪಂಪಾ ಸರೋವರದ ಈ ಕ್ಷೇತ್ರದಲ್ಲಿ ಇವತ್ತು ನಾವು ಪುಣ್ಯಕ್ಷೇತ್ರದಲ್ಲಿ ನಾವು ಇದ್ದೇವೆ. ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸುಸ್ವಾಗತ. ಬಂಧುಗಳೇ, ಇವತ್ತು ಲಕ್ಷೋಪಾದಿಯಲ್ಲಿ ಬರ್ತಕ್ಕಂಥ ಈ ಹನುಮ ಮಾಲಧಾರಿಗಳಿಗಾಗಿ ಇಡೀ ಜಿಲ್ಲಾ ವ್ಯವಸ್ಥೆ ಅತ್ಯುತ್ತಮವಾದಂಥ ವ್ಯವಸ್ಥೆ ಮಾಡಿದೆ. ಆದರೂ ಕೂಡ ಈ ಒಂದು ಬರ್ತಕ್ಕಂಥ ಸಂಖ್ಯೆ ನೋಡಿದರೆ ಈ